ಮುನಿಯಪ್ಪರ ಮನೆಯಲ್ಲಿ ಸಭೆ ಸೇರಿದ್ರಿ, ಒಂದಷ್ಟು ವಿಚಾರಗಳು, ಪ್ರಮುಖ ವಿಚಾರಗಳು ಚರ್ಚೆ ಆಗಿದೆಯಂತೆ. ಮೀಸಲು ಕ್ಷೇತ್ರಗಳ ಎಂಪಿ ಅಭ್ಯರ್ಥಿ ಬಗ್ಗೆ ನಾವು ನೆನೆ ಅವರು ತಿಂಡಿಗೆ ಬನ್ನಿ ನಮ್ಮ ಮನೆಗೆ ಅಂತ ಅಂದ್ರು, ತಿಂಡಿ ತಿಂದ್ವಿ. ಸ್ವಾಭಾವಿಕವಾಗಿ ನಾನು 5-6 ಜನ ಮಂತ್ರಿಗಳು ಭೇಟಿ ಮಾಡಿದಾಗ ಏನಾದ್ರೂ ಮಾತಾಡ್ಲೇಬೇಕಲ್ವಾ. ಪರಿಸ್ಥಿತಿ ಲೋಕಸಭೆಯಲ್ಲಿ ನಾವು ಹೆಚ್ಚು ಸೀಟ್ ಗೆದಿಬೇಕು, ಅದಕ್ಕೆ ಏನೆಲ್ಲ ಮಾಡಕ್ ನಮ್ಮ ಕಡೆಯಿಂದ ಸಾಧ್ಯ ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡಿದ್ವಿ. ಆಯ್ಕೆ ಮಾಡ್ತಕ್ಕಂಥದ್ದು ಅಭ್ಯರ್ಥಿಗಳನ್ನ, ಜೊತೆಗೆ ಎಲೆಕ್ಷನ್ ಸ್ಟ್ರಾಟಜಿ ಹೇಗಿರ್ಬೇಕು, ಅದನ್ನ ಬೇರೆ ಪಕ್ಷದವ್ರು ಏನ್ ಮಾಡ್ತಿದ್ದಾರೆ, ನಾವೇನ್ ಮಾಡಬೇಕು ಅನ್ನೋದು ನಮ್ಮ ಅನುಭವದ ಮೇಲೆ ನಾವು ಚರ್ಚೆ ಮಾಡಿದ್ವಿ. ಅದನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ನಮ್ಮ ಅನಿಸಿಕೆಗಳನ್ನು ತಿಳಿಸ್ಬೇಕು ಅಂತ ಹೇಳಿ ಮಾತಾಡ್ಕೊಂಡು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಮುನಿಯಪ್ಪರ ಮನೆಯಲ್ಲಿ ಸಭೆ ಸೇರಿದ್ರಿ, ಒಂದಷ್ಟು ವಿಚಾರಗಳು, ಪ್ರಮುಖ ವಿಚಾರಗಳು ಚರ್ಚೆ ಆಗಿದೆಯಂತೆ. ಮೀಸಲು ಕ್ಷೇತ್ರಗಳ ಎಂಪಿ ಅಭ್ಯರ್ಥಿ ಬಗ್ಗೆ ನಾವು ನೆನೆ ಅವರು ತಿಂಡಿಗೆ ಬನ್ನಿ ನಮ್ಮ ಮನೆಗೆ ಅಂತ ಅಂದ್ರು, ತಿಂಡಿ ತಿಂದ್ವಿ. ಸ್ವಾಭಾವಿಕವಾಗಿ ನಾನು 5-6 ಜನ ಮಂತ್ರಿಗಳು ಭೇಟಿ ಮಾಡಿದಾಗ ಏನಾದ್ರೂ ಮಾತಾಡ್ಲೇಬೇಕಲ್ವಾ. ಪರಿಸ್ಥಿತಿ ಲೋಕಸಭೆಯಲ್ಲಿ ನಾವು ಹೆಚ್ಚು ಸೀಟ್ ಗೆದಿಬೇಕು, ಅದಕ್ಕೆ ಏನೆಲ್ಲ ಮಾಡಕ್ ನಮ್ಮ ಕಡೆಯಿಂದ ಸಾಧ್ಯ ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡಿದ್ವಿ. ಆಯ್ಕೆ ಮಾಡ್ತಕ್ಕಂಥದ್ದು ಅಭ್ಯರ್ಥಿಗಳನ್ನ, ಜೊತೆಗೆ ಎಲೆಕ್ಷನ್ ಸ್ಟ್ರಾಟಜಿ ಹೇಗಿರ್ಬೇಕು, ಅದನ್ನ ಬೇರೆ ಪಕ್ಷದವ್ರು ಏನ್ ಮಾಡ್ತಿದ್ದಾರೆ, ನಾವೇನ್ ಮಾಡಬೇಕು ಅನ್ನೋದು ನಮ್ಮ ಅನುಭವದ ಮೇಲೆ ನಾವು ಚರ್ಚೆ ಮಾಡಿದ್ವಿ. ಅದನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ನಮ್ಮ ಅನಿಸಿಕೆಗಳನ್ನು ತಿಳಿಸ್ಬೇಕು ಅಂತ ಹೇಳಿ ಮಾತಾಡ್ಕೊಂಡು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಮುನಿಯಪ್ಪರ ಮನೆಯಲ್ಲಿ ಸಭೆ ಸೇರಿದ್ರಿ, ಒಂದಷ್ಟು ವಿಚಾರಗಳು, ಪ್ರಮುಖ ವಿಚಾರಗಳು ಚರ್ಚೆ ಆಗಿದೆಯಂತೆ. ಮೀಸಲು ಕ್ಷೇತ್ರಗಳ ಎಂಪಿ ಅಭ್ಯರ್ಥಿ ಬಗ್ಗೆ ನಾವು ನೆನೆ ಅವರು ತಿಂಡಿಗೆ ಬನ್ನಿ ನಮ್ಮ ಮನೆಗೆ ಅಂತ ಅಂದ್ರು, ತಿಂಡಿ ತಿಂದ್ವಿ. ಸ್ವಾಭಾವಿಕವಾಗಿ ನಾನು 5-6 ಜನ ಮಂತ್ರಿಗಳು ಭೇಟಿ ಮಾಡಿದಾಗ ಏನಾದ್ರೂ ಮಾತಾಡ್ಲೇಬೇಕಲ್ವಾ. ಪರಿಸ್ಥಿತಿ ಲೋಕಸಭೆಯಲ್ಲಿ ನಾವು ಹೆಚ್ಚು ಸೀಟ್ ಗೆದಿಬೇಕು, ಅದಕ್ಕೆ ಏನೆಲ್ಲ ಮಾಡಕ್ ನಮ್ಮ ಕಡೆಯಿಂದ ಸಾಧ್ಯ ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡಿದ್ವಿ. ಆಯ್ಕೆ ಮಾಡ್ತಕ್ಕಂಥದ್ದು ಅಭ್ಯರ್ಥಿಗಳನ್ನ, ಜೊತೆಗೆ ಎಲೆಕ್ಷನ್ ಸ್ಟ್ರಾಟಜಿ ಹೇಗಿರ್ಬೇಕು, ಅದನ್ನ ಬೇರೆ ಪಕ್ಷದವ್ರು ಏನ್ ಮಾಡ್ತಿದ್ದಾರೆ, ನಾವೇನ್ ಮಾಡಬೇಕು ಅನ್ನೋದು ನಮ್ಮ ಅನುಭವದ ಮೇಲೆ ನಾವು ಚರ್ಚೆ ಮಾಡಿದ್ವಿ. ಅದನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ನಮ್ಮ ಅನಿಸಿಕೆಗಳನ್ನು ತಿಳಿಸ್ಬೇಕು ಅಂತ ಹೇಳಿ ಮಾತಾಡ್ಕೊಂಡು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.